ಹಾಯ್, ದಿಸ್ ಈಸ್ ಮನು ಪೂಜಾರಿ. ಇವತ್ತು ಮೇರಿ ಕ್ರಿಸ್ಮಸ್. ಸೊ ಹಂಗೆ ನಮ್ಮ ಕಡೆಯಿಂದ ನಿಂತಿದ್ರು ಒಂದು ಮಾಡ್ಕಲ್ಲ ಎಂದರಲ್ಲಿ ಹೇಳಿದ್ರೆ ಮೇರಿ ಕ್ರಿಸ್ಮಸ್. ಈಗ ಒಂದು ಸ್ಪೆಷಲ್ ಪ್ಲಮ್ ಕೇಕ್ ಮಾಡಿ ನಾವು ತಿಂದು ಮನೆಯವ್ರಿಗೂ ತಿನ್ನಿಸಿ ನಮ್ಮ ಹೊಟ್ಟೆ ಹಾಳು ಮಾಡ್ಕೊಂಡು ಅವ್ರ ಹೊಟ್ಟೆ ಹಾಳು ಮಾಡು ಅಂದೇಳಿ ಹೇಳ್ಕೊಂಡು ಇವತ್ತು ಜೈ ಅಂದೇಳಿ ಹೇಳಿ ಸಿದ್ಧ ಮಾಡಿದೆ. ಎಂತಕ್ಕಂದೇಳಿ ಹೇಳಿದ್ರೆ ಬರೀ ನನ್ನ ಹೊಟ್ಟೆ ಹಾಳ ಸಾಕತ್ತಿಲ್ಲ ಅಲ್ಲ, ಜೊತೆಗಿದ್ದವ್ರದ್ದು ಕೂಡ ನಾವು ಬೆಳೆಸಿದ್ರು ಅವ್ರ ಹೊಟ್ಟೆಯು ಹಾಳು ಮಾಡ್ಕು. ಅದೇ ನಮ್ಮದು ಒಂದು ಕಡೆಯ ಸಿದ್ಧಾಂತ ಅಂದೇಳಿ ಹೇಳ್ಕೊಂಡು ವೀಡಿಯೋ ಎಲ್ಲ ಕಂಡೆ ಪ್ಲಮ್ ಕೇಕ್ ಹೆಂಗೆ ಮಾಡೋದು ಅಂದೇಳಿ ಹೇಳಿ. ಇದೆಂತೋ ಕ್ಯಾರಮನ್ನು ಸೆರಮನ್ನು ಅಂದೇಳಿ ಹೇಳ್ತಾರಲ್ಲ, ಸೊ ಸಕ್ಕರೆ ನೀರು, ಸೊ ಅದನ್ನೆಲ್ಲ ಹಾಕಿ ಒಂದು ಮಾಡ್ಕೊಂಡಲ್ಲಿ ಹೇಳಿದ್ದೀರ. ನಾ ಅದಕ್ಕೆ ಸರಿ ಆಯ್ತು ಅಂದೇಳಿ ಹೇಳ್ಕೊಂಡು ಆ್ಯಸ್ ಪರ್ ವೀಡಿಯೋ ಎಂತೆಲ್ಲ ಇತ್ತು ಅದೇ ರೀತಿಯಲ್ಲೇ ಮಾಡಿದೆ. ಯಾಕಂದೇಳಿ ಹೇಳಿದ್ರು ಚೂರು ಆಚೆ ಈಚೆ ಆದರೂ ಹೊಟ್ಟೆ ಹಾಳಾಪು ತಪ್ಪುತ್ತಲ್ಲ, ಸೊ ಹಂಗಾಗಿ ಅದ್ರ ಪ್ರಕಾರನೇ ಮಾಡಿದೆ. ಸೊ ಕೇಕ್ ಮಾತ್ರ ಅಲ್ಟಿಮೇಟಾಗಿ ಬಂದಿರುತ್ತಾ ಇಲ್ಲಿ ಅಂತ ನಿಮ್ಗೆ ಗೊತ್ತಾಯ್ಕಂದೇಳಿ ಹೇಳಿದ್ರೆ ಲಾಸ್ಟ್ ತನಕ ನೀವು ಕಾದಿದ್ದಕ್ಕೆ ಕಾಣಿ. ಎಂತಕ್ಕಂದೇಳಿ ಹೇಳಿದ್ರೆ ಅಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟು ಕೂಡ ಬತ್ತರು, ನಿಮ್ಮದೆಲ್ಲ ಫೇವ್ರೇಟ್ ಗೆಸ್ಟ್ ಅವರು. ಸೊ ಅವ್ರು ಯಾರನ್ನೇಳಿ ನಿಮ್ಗೆ ಗೊತ್ತಾಯ್ಕಂದ್ರೆ ಜಸ್ಟ್ ವೆಯ್ಟ್ ಟಿಲ್ ಎಂಡ್. ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಿತ್ತು. ಸೊ ನಾವು ಅದೆಲ್ಲ ಒಂದು 2-3 ತಿನ್ಕಂತ ಆಮೇಲಂತೂ ಬೇರೆ ಟೈಮಲ್ಲಂತೂ ಕೊಡೋದಿಲ್ಲ. ಸೊ ಹಂಗೆ ಅದಾದ್ರ ಮೇಲೆ ಡ್ರೈ ಫ್ರೂಟ್ಸಿಗೆ ಅದು ಆ್ಯಕ್ಚುಲಿ ನೆನೆಸಿಡಕ್ಕೆ ವೈನ್ ಅಥವಾ ರಮ್ಮಲ್ಲಿ ನೆನೆಸಿಡೋದು. ಬಟ್ ನಾವು ಒಂಥರ ಡಿಫ್ರೆಂಟ್ ಅಲ್ಲ, ಸೊ ಹಂಗಾಗಿ ನಾವು ತಂದದ್ದೇ ಬೇರೆ ಅಂತಲ್ಲ, ಓಲ್ಡ್ ಮಾಂಕ್. ಸೊ ಓಲ್ಡ್ ಮಂಕಲ್ಲಿ ಕೇಕ್ ಮಾಡೋದು ಒಂಥರ ಸ್ಪೆಷಲ್ ಫಸ್ಟ್ ಟೈಮ್ ಅಲ್ಲ. ಸೊ ಕಾಣಿ ಈ ಥರನೂ ಓಲ್ಡ್ ಮಂಕಲ್ಲೂ ಮಾಡಿ ನಾವು ಟೈಟಾಗಿ ಮನೆಯವ್ರನ್ನೂ ಟೈಟ್ ಮಾಡೋ ಒಂದು ವಿಧಾನ. ಸೊ ಇಲ್ಲೆಲ್ಲರಿಗೂ ಆಲ್ರೆಡಿ ನಿಮಗೆಲ್ಲ ಗೊತ್ತಾಯ್ತು ಅಂದೇಳಿ ಅಂದ್ಕೊಂಡೆ. ನೀವು ಅಷ್ಟೇ ನಿಮ್ಮ ಮನೇಲಿ ಟ್ರೈ ಮಾಡಿ ಓಲ್ಡ್ ಮಂಕಿಲ್ಲನ್ನು ಒಟ್ಟಿ ಹಾಕ್ಕೊಂಡೆ ಮಾಡಿ. ಎಂತಕ್ಕಂದೇಳಿ ಹೇಳಿದ್ರೆ ನಾವು ಟೈಟ್ ಹಬ್ಬದಲ್ಲಿ ಎಲ್ಲರನ್ನೂ ಟೈಟ್ ಮಾಡಬೇಕು ಅನ್ನೋದು ಇಲ್ಲಿ ನಮ್ದು ಇನ್ನೊಂದು ಸೆಕೆಂಡ್ ಸಿದ್ಧಾಂತ. ಸೊ ಅದಾದ್ರ ಮೇಲೆ ಐಟಮ್ಸ್ ಎಂತೆಲ್ಲ ಇದ್ದಿತ್ತು ಅದನ್ನೆಲ್ಲ ಆಲ್ರೆಡಿ ಹಾಕ್ಕೊಂಡು ಎಲ್ಲ ಇದು ಮಾಡು ಅಂದೇಳಿ ಹೇಳ್ಕೊಂಡು ಎಣ್ಣೆ ಹಾಕಿ, ಇದು ಎಣ್ಣೆ ಅಂದರೂ ಕುಡುವ ಎಣ್ಣೆ ಅಲ್ಲ, ಆಯಿಲ್. ಸೊ ದಿಸ್ ಈಸ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ, ಹಂಗೆ ಅದು ಹೇಳೋಕೆ ಗೊತ್ತಿಲ್ಲ. ಅದ್ರ ಮೇಲೆ ಅದಂತೂ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು, ಆಮೇಲೆ ಕೋಕೋ ಎಂಥದ್ದೆಲ್ಲ ಇತ್ತು ಒಂದು 4-5 ಬಗೆ. ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳಿರೋ ಥರನೇ ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಹೇಳೋದು ಅಳತೆಯಲ್ಲಂತೂ ನಂಗೆ ಹಾಕೋಕ್ಕೆ ಬರಲ್ಲ. ಸೊ ನನ್ನ ಅಳತೆಯಲ್ಲೇ ನಾನು ಹಾಯ್ಕೊಂಡು ಹೋದೆ. ಅದು ಯಾವ ರೀತಿ ಆಯ್ತು ಏನಂದೇಳಿ ಹೇಳಿ ನಿಮ್ಗೆ ಗೊತ್ತಾಯ್ಕಂದ್ರೆ ಜಸ್ಟ್ ವೆಯ್ಟ್ ಗೊತ್ತಾಯ್ತು ನಿಮಗೆ. ಅದಾದ್ರ ಮೇಲೆ ಸರಿ ಆಯಿತು, ಓವನೆಲ್ಲ ರೆಡಿ ಮಾಡಿದೆ. ರೆಡಿಯೆಲ್ಲ ಆದ್ರ ಮೇಲೆ ಕೇಕ್ದು ಇದಕ್ಕೆ ಹಾಕೊಂಡು ತಟ್ಟದು ಕ್ಲೀನಾಗಿ ಒಯ್ಕೊಂಡು ಅದ್ರಲ್ಲಿ ಕೂತ್ಕೊಂಡೇಳಿ ಹೇಳಿ. ಆಮೇಲೆ ಅದಾದ್ರ ಮೇಲೆ ತೊಗೊಂಡೋಗಿ ಇನ್ನೇನು ಓವನಿಗೆ ಇಡುವ ಅಂದೇಳಿ ಹೇಳ್ಕೊಂಡು ರೆಡಿ ಮಾಡಿದೆ. ಅಷ್ಟೊಳಗಡೆ ಅದಂತೂ ಮುಂಚೆನೇ ಹೀಟ್ ಹಾಕೊಂಬಾರ್ದೆ, ಇಲ್ಲ ಅಂತಂದರೆ ಕೇಕ್ ಸರಿ ಬರ್ತಿಲ್ಲ. ಆಮೇಲೆ ಸರಿ ಆಯಿತು. ನಾವು ಒಂಥರ ಸಾಹಸ ಮಾಡಿತ್ತಲ್ಲ ಅಂದೇಳಿ ಹೇಳಿ 1-2 ಫೋಟೋ ಎಲ್ಲ ಒಂದು ಪೋಸಸ್ ಕೊಟ್ಟಾದ್ಮೇಲೆ ಓವನ್ ಬಿಸಿ ಆಯ್ತು ಅಂದೇಳಿ ಹೇಳಿದ್ರು. ಸೊ ಓವನಲ್ಲಿ ಇಡೋಕ್ಕೂ ಕೇಕು ರೆಡಿ ಆಯಿತು. ಕಾಣಿ ನಿಮ್ಮ ಅತಿಥಿ ಬಂದ. ಸೊ ಇವನು ಆಲ್ರೆಡಿ ಕೇಕ್ ಸರಿ ಇತ್ತ ಇಲ್ಲಿ ಅಂದೇಳಿ ಹೇಳ್ಕೊಂಡು ಪರಿಮಳದಂಗೆ ಒಂದು ರೆಡಿ ಮಾಡಿ ಇಟ್ಟಿರ್ತಾ. ಸೊ ಬೋ ಅಂದೇಳಿ ಕೂಗಾಡೋಕೆ ಶುರು ಮಾಡಿದೆ. ಸರಿ ಆಯ್ತು, ಮೇಲೆ ಕೂತ್ಕೊಂಡಲ್ಲಿ ಕೂರ್ಸಕ್ಕೂ ಹೆದ್ರಿಂಗ್ ಗಡ 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 ಅಂತಿದ್ದ. ನಾವು ಕೇಕ್ ತೆಗೋದು ಬಿಡಿಸು ತಿಂಬುದು ಎಷ್ಟೊತ್ತಿಗೆ ಅಂದೇಳಿ ಹೇಳ್ಕೊಂಡು ತಿಂದೆ. ಮಾತ್ರ ನಿಜ ಹೇಳ್ತೆ, ವೀಡಿಯೋಗೋಸ್ಕರ ಅಲ್ಲ, ಸೀರಿಯಸ್ ಆಗು ಕೇಕ್ ಅಲ್ಟಿಮೇಟ್ ಆಯಿತು. ಇವ್ನು ಡ್ಯಾನ್ಸಲ್ಲೇ ನಿಮ್ಗೆ ಗೊತ್ತಿಲ್ಲ ಕೇಕ್ ಒಳ್ಳೆ ಆಯ್ತಾ ಇಲ್ಲ ಅಂದೇಳಿ ಹೇಳಿ. ಅವನೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದ. ಅದೇ ರೀತಿ ನಾನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂದೇಳಿ ಕೂಡ ಅವ್ನ ಕಡೆಯಿಂದ ಕೂಡ ರೆಕಮೆಂಡ್ ಬಂದಿತ್ತು. ಇನ್ನು ನೀವು ಫಾಲೋ ಮಾಡಲಿಯಾ ಅದು ನಿಮಗೆ ಬಿಟ್ಟದ್ದು. ಸೊ ಎಲ್ಲರೂ ಮೇರಿ ಕ್ರಿಸ್ಮಸ್ ಕೇಕ್ ತಿಂಬಕ್ಕೆ ಪಟ ಬನ್ನಿ. ಓಲ್ಡ್ ಮಾಂಕ್ ಕೇಕ್ ತಿನ್ಕೊಂಡು ಇದೇ ರೀತಿ ನನಗೆಲ್ಲ ಸಪೋರ್ಟ್ ಮಾಡಿ ಖುಷಿಯಾಗಿ ಪ್ರತಿಯೊಬ್ಬರು ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡಿ ಕ್ರಿಶ್ಚಿಯನ್ಸ್ ಅಂದೇಳಿ ಹೇಳ್ಕೊಂಡು ಅದೇ ರೀತಿ ನ್ಯೂ ಇಯರ್ಗೆ ಎಲ್ಲರಿಗೂ ಸಿಗುವ. ಓಕೆನಾ? ಬಾಯ್.